ನಾಗೇಂದ್ರ ಅವರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸಚಿವ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಸರ್ಕಾರ ಅವರನ್ನು ಮಂತ್ರಿ ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳಿ ಬಿಜೆಪಿ ಅವರು ಇವತ್ತಿಗೆ 8ನೇ ದಿನದ ಮುಂಗಾರು ಅಧಿವೇಶನ ಇವತ್ತಿನವರೆಗೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಇವತ್ತೂ ಕೂಡ ಪ್ರತಿಭಟನೆ ಸ್ವರೂಪ ಮತ್ತೊಂದು ಹಂತಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಕೆಲ ಹೊತ್ತಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ, ವಿಧಾನಸೌಧದ ಒಳಗೂ ಹೊರಗೂ. ಬೆಳಗ್ಗೆ 9:15 ಅಂದರೆ ಆಯಿತು, ಆಲ್ರೆಡಿ 9:30 ಆಯಿತು. ಇಷ್ಟೊತ್ತಿಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಶಾಸಕರುಗಳು, JDSನ ಶಾಸಕರುಗಳೆಲ್ಲ ಜಂಟಿಯಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಇಂದು ಸದನದ ಹೊರಗೆ ಮತ್ತು ಒಳಗೆ ಎರಡೂ ಕಡೆಗಳಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಗಳು ನಡೆಯುತ್ತೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇವತ್ತು ಬಿಜೆಪಿ ಮತ್ತು JDSನ ಶಾಸಕರೆಲ್ಲ ಜೊತೆಗೂಡಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತಾರಂತೆ. ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಲೇಬೇಕು ಸರ್ಕಾರ ಅನ್ನುವಂಥ ಬಿಗಿಪಟ್ಟು ಹಿಡಿದಂಥ ಬಿಜೆಪಿಯ ಶಾಸಕರುಗಳು, JDSನ ಶಾಸಕರುಗಳು ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ. ಇಂದು 8ನೇ ದಿನದ ಮುಂಗಾರು ಅಧಿವೇಶನ, ವಿಧಾನಮಂಡಲದ ಅಧಿವೇಶನ 2 ದಿನಗಳ ವಿರಾಮದ ಬಳಿಕ ಇವತ್ತು ಮತ್ತೆ ಪುನರಾರಂಭ ಆಗ್ತಾ ಇದೆ. ವಿಪಕ್ಷಗಳ ಪ್ರತಿಭಟನೆಯಿಂದ 7 ದಿನವೂ ಕೂಡ ಕಲಾಪ ಬಲಿಯಾಗಿದೆ. ಬರಗಾಲ ಮತ್ತೊಂದು ಕಡೆಯಲ್ಲಿ ರಾಜ್ಯದ ರೈತರೆಲ್ಲ ಹೈರಾಣಾಗಿ ಹೋಗಿದ್ದಾರೆ. ನೆರೆ ಒಂದು ಕಡೆ ಬೆಳೆಯೆಲ್ಲ ಕೊಚ್ಕೊಂಡು ಹೋಗಿದೆ. ಸಂಕಷ್ಟದಲ್ಲಿರುವಂಥ ರೈತರಿಗೆ ಈ ಮುಂಗಾರು ಅಧಿವೇಶನ ಒಂದು ಭರವಸೆಯನ್ನು ಮೂಡಿಸಬೇಕಾಗಿತ್ತು. ಆದರೆ ಸದನದ ಒಳಗಡೆ, ವಿಧಾನ ಮಂಡಲದ ಒಳಗಡೆ ನಡೀತಾ ಇರುವಂಥ ಚರ್ಚೆಯನ್ನು ಕೇಳಿದರೆ ಅದು ನಾಗೇಂದ್ರ ಅವರ ರಾಜೀನಾಮೆ. ಇವತ್ತು 8ನೇ ದಿನ, 8ನೇ ದಿನವೂ ಕೂಡ ಇದೇ ರೀತಿಯ ಹೋರಾಟವನ್ನು ಬಿಜೆಪಿ ಮಾಡೋದಕ್ಕೆ ಹೊರಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಅಭಿಷೇಕ್ ಇದ್ದಾರೆ ಸಂಪರ್ಕದಲ್ಲಿ. ಅಭಿಷೇಕ, ಇವತ್ತಿನ ಬಿಜೆಪಿ ಮತ್ತು JDSನ ಜಂಟಿ ಪ್ರತಿಭಟನೆ ಹೇಗಿರುತ್ತೆ? ಇವತ್ತು ಕೂಡ ಕಲಾಪ ಇದಕ್ಕೆ ಸಮಯ ವ್ಯರ್ಥವಾಗುತ್ತಾ, ಹೇಗೆ ಅಭಿಷೇಕ್? ಒಂದು ವಿಚಾರವನ್ನ ಗಮನಿಸಬೇಕಾಗಿರುವಂತದ್ದು, ವಾಲ್ಮೀಕಿ ನಿಗಮದ ಲೂಟಿಯ ರುವಾರಿ ಅಂತ ನಾಗೇಂದ್ರ ಅವರನ್ನ ಈಗ ಹೆಸರಿಟ್ಟಿರುವಂತದ್ದು ಬಿಜೆಪಿ ಹಾಗೂ JDS. ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 187 ಕೋಟಿ ಹಗರಣವನ್ನ ನಾಗೇಂದ್ರ ಅವರ ಮೂಲಕ ಮಾಡಿಸಲಾಗಿತ್ತು. ಇದಕ್ಕೆ ಪುರಾವೆ ಕೂಡ ಸಿಕ್ಕಿತ್ತು. CBI ಇರ್ಬೋದು, ED ಇರ್ಬೋದು, IT ಇರ್ಬೋದು, ಚಾರ್ಜ್ ಶೀಟ್ ಅನ್ನ ಹಾಕಿದ್ರು. ಪೊಲೀಸ್ ಮೊಕದ್ದಮೆಯಾಗಿ ಇವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಇನ್ನ ಪ್ರಕರಣ ಅವರ ವಿರುದ್ಧ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಇವರಿಗೆ ಸಚಿವ ಸ್ಥಾನ ನೀಡುವಂತ ಅವಶ್ಯಕತೆ ಇತ್ತ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಹಾಗೂ JDS ಕಳೆದ 1 ವಾರದಿಂದ ಅಧಿವೇಶನದಲ್ಲಿ ಹೋರಾಟವನ್ನ ಮಾಡ್ತಿರುವಂತದ್ದು. ಅಧಿವೇಶನದ ಒಳಗಡೆ, ಅಧಿವೇಶನದ ಹೊರಗೆ ಎರಡೂ ಕಡೆ ಹೋರಾಟವನ್ನ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರುವಂತದ್ದು. ಕಪ್ಪು ಪಟ್ಟಿಯನ್ನ ಧರಿಸಿರುವಂತದ್ದು ಇರ್ಬೋದು, ಕಪ್ಪು ಟಿ ಶರ್ಟ್ ಅನ್ನ ಧರಿಸಿರುವಂತದ್ದು ಇರ್ಬೋದು, ಅಧಿವೇಶನ ನಡೆಯೋದಕ್ಕೆ ಬಿಡದೆ ಕುಳಿತ ಸ್ಥಳದಿಂದಲೇ ಧಿಕ್ಕಾರವನ್ನ ಕೂಗುವಂತದ್ದು ಇರ್ಬೋದು. ಈ ರೀತಿ ಅನೇಕ ತಂತ್ರಗಳನ್ನ ಬಿಜೆಪಿ ಹಾಗೂ JDS ಮಾಡ್ಕೊಂಡು ಬಂದಿದೆ. ಈ ಸದ್ಯದ ಮಟ್ಟಿಗೆ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಹಾಗೂ JDS ಜಂಟಿ ಹೋರಾಟವನ್ನ ಇವತ್ತು ಆರಂಭ ಮಾಡಿರುವಂತದ್ದು. ಬೆಳಿಗ್ಗೆ ಸುಮಾರು 9:00 ಅಂತ ನಿಗದಿಯಾಗಿತ್ತು. ಆದ್ರೆ ಸುಮಾರು 10ರಿಂದ 10:30 ಒಳಗಡೆ ಬಿಜೆಪಿ ಹಾಗೂ JDSನ ಹಿರಿಯ ನಾಯಕರೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಸೇರಲಿದ್ದಾರೆ. ಜಮಾವಣೆ ಆದ ನಂತರ ಇಲ್ಲಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಯತ್ನವನ್ನು ಕೂಡ ಮಾಡಲಿದ್ದೇವೆ ಅಂತ ಈಗಾಗಲೇ ತಿಳಿಸಿರುವಂತದ್ದು. ಈ ಕಾರಣದಿಂದಾಗಿ ಈಗಾಗಲೇ ಚಲವಾದಿ ನಾರಾಯಣ ಸ್ವಾಮಿ, ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಈಗ ಫ್ರೀಡಂ ಪಾರ್ಕ್ಗೆ ಆಗಮಿಸಿರುವಂತದ್ದು. ಮತ್ತೊಂದು ಕಡೆಗೆ ಅಧಿವೇಶನದ ಒಳಗೂ ಕೂಡ ಪ್ರತಿಭಟನೆಯನ್ನ ಮಾಡ್ತೇವೆ, ಹೊರಗೂ ಕೂಡ ಮಾಡ್ತೇವೆ ಅಂತ ಒಂದು ಸೂಚನೆ ಅಥವಾ ಒಂದು ಸೂಕ್ಷ್ಮವಾದಂತ ವಿವರವನ್ನ ನೀಡಿರೋದ್ರಿಂದ ಕೆಂಗಲ್ನ ಗೇಟ್ ಅಥವಾ ಕೆಂಗಲ್ ಹನುಮಂತಯ್ಯನವರ ಸ್ಟ್ಯಾಚ್ಯೂ ಮುಂದೆ ಕೂಡ ಪ್ರತಿಭಟನೆಯನ್ನ ಬಿಜೆಪಿ ಹಾಗೂ JDS ಮಾಡಿತ್ತು ಇಲ್ಲಿವರೆಗೂ. ಇದನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇಂದಿನಿಂದ ಸಿದ್ಧತೆಯನ್ನ ನಡೆಸಲಾಗುತ್ತೆ ಅನ್ನೋದು ಮಾಹಿತಿ ಬಂದಿರುವಂತದ್ದು. ಆದ್ರೆ ಇದನ್ನ ಆಡಳಿತಾರೂಢ ಪಕ್ಷವಾದಂತಹ ಕಾಂಗ್ರೆಸ್ ಯಾವ ರೀತಿ ನೋಡ್ತಿದ್ದಾರೆ, ಇಲ್ಲಿ ಅಧಿವೇಶನದ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ ಬಿಜೆಪಿ ಹಾಗೂ JDS. ನಾಗೇಂದ್ರ ಕ್ಲೀನ್ ಚಿಟ್ ಇರೋದ್ರಿಂದಲೇ ಅವರಿಗೆ ಸಚಿವ ಸ್ಥಾನವನ್ನ ಹೈಕಮಾಂಡ್ ನೀಡಿರುವಂತದ್ದು. ಅವರ ವಿರುದ್ಧ ಇರುವಂತಹ ಎಲ್ಲಾ ಪ್ರಕರಣಗಳನ್ನ ಹೈಕಮಾಂಡ್ ತಾಳೆ ಹಾಕಿ ನೋಡಿದೆ. ಎಲ್ಲಿಯೂ ಕೂಡ ನಾಗೇಂದ್ರ ಅವರ ಕೈವಾಡ ಇಲ್ಲದಿರೋದ್ರಿಂದಲೇ ಅವರಿಗೆ ಸ್ಥಾನವನ್ನ ನೀಡಿರುವಂತದ್ದು. ಇಷ್ಟೇ ಅಲ್ಲದೆ ರೈತರ ಸಮಸ್ಯೆಯನ್ನ ಮಾತನಾಡೋದಕ್ಕೆ ಬಿಜೆಪಿ ಹಾಗೂ JDS ಸಿದ್ಧವಿಲ್ಲ. ಹಾಗೂ ಅನೇಕ ವಿಚಾರಗಳು ಬಿಜೆಪಿ ಹಾಗೂ JDS ನಲ್ಲಿ ಸಮನ್ವಯತೆ ಇಲ್ಲದಿರೋದ್ರಿಂದ ಅದನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ನಾಟಕವಾಡ್ತಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿರುವಂತದ್ದು. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.